ನೀವೆಲ್ಲ KPSC ಆಸ್ಪಿರೆಂಟ್ಸ್ ತಾನೆ? ಅಟ್ ಲೀಸ್ಟ್ ಮೆಜಾರಿಟಿ ಆಫ್ ಯು ಆರ್ KPSC ಆಸ್ಪಿರೆಂಟ್ಸ್, ಬೇರೆ ಬೇರೆ ಎಕ್ಸಾಮ್ಗಳಿಗೆ. ಹೌದಾ? ಸ್ವಲ್ಪ ಜೋಶಲ್ಲಿ ಮಾತಾಡಿ. ಸುಮ್ನೆ ಓದ್ಕೊಂಡು ವಾಯ್ಸ್ ಹೋಗ್ಬಿಟ್ಟಿದ್ಯಾ? ಮಾತಾಡಲ್ಲ ನೀವೆಲ್ಲ? ಹಂಗಂತೇನಿಲ್ಲ. ಈಗ ನಾನ್ ಹೇಳೋದು, ಈ KPSC ಚೇರ್ಪರ್ಸನ್ ನೆನ್ನೆ ನಾನು ಮೀಟ್ ಮಾಡಿದೆ. ಚೇರ್ಪರ್ಸನ್ ಮತ್ತೆ ಮೆಂಬರ್ಸ್ ನ ಏನಂತ ಅಂದ್ರೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಸೈನ್ ಮಾಡಿ. ಈ 9 ನೋಟಿಫಿಕೇಶನ್ ನಿಮ್ಮ ಟೇಬಲ್ ಮೇಲೆ ಏನಿದೆ, ಎಕ್ಸಾಮ್ಗಳಾಗ್ಲಿ, ಸ್ಟೂಡೆಂಟ್ಸ್ 4-5 ವರ್ಷದಿಂದ ಸುಮ್ಮನೆ ಕೂತ್ಕೊಂಡು ಓದ್ತಾ ಇದ್ದಾರೆ, ಎಕ್ಸಾಮ್ಗಳು ಅನೌನ್ಸ್ ಆಗ್ಲಿ ಅಂತ. ಬಟ್ ದೇ ಡೋಂಟ್ ಸೀಮ್ ಟು ಕೇರ್. ಅವರು ಅದಕ್ಕೆ ಕೊಟ್ಟಿದ್ದಂತಹ ರೀಸನ್ ಏನಂದ್ರೆ, ಗ್ರೂಪ್ ಬಿ ಗೆ ಇಂಟರ್ವ್ಯೂ ಮಾಡ್ಬೇಕಾ ಬೇಡವಾ ಅಂತ ನಾವು ಕ್ಲಾರಿಫಿಕೇಶನ್ ಕೇಳಿದೀವಿ ಸರ್ಕಾರನ ಅಂತ ಹೇಳ್ತಾರೆ. ಸರ್ಕಾರ ಆಗ್ಲೇ ಆದೇಶ ಹೊರಡಿಸಿದೆ, ಗ್ರೂಪ್ ಬಿ ಗೆ ಇಂಟರ್ವ್ಯೂ ಮಾಡಬಾರ್ದು ಅಂತ. ನಿಮ್ಗೆಲ್ಲ ಗೊತ್ತೋ ಇಲ್ವೋ ಗೊತ್ತಿಲ್ಲ, ದಟ್ ಇಸ್ ದ ಕೋರ್ ಆಫ್ ಕರಪ್ಷನ್. ಗ್ರೂಪ್ ಬಿಗೆ ಇಂಟರ್ವ್ಯೂ ಮಾಡಿದ್ರೆ ಅಲ್ಲಿ ಕರಪ್ಷನ್ ಗ್ಯಾರಂಟಿ ಅಂತ. ಓಕೆ, ಸರ್ಕಾರ ಆದೇಶ ಕೊಟ್ಟಿದೆ, ಇವರು ಕ್ಲಾರಿಫಿಕೇಶನ್ ಬೇಕು ಅಂತ ಕಳಿಸಿದ್ದಾರೆ. ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಇಲ್ಲ ಮಾಡಬಾರ್ದು ಅಂತ. ಇವತ್ತು ಇವರು ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂದ್ರೆ, ಆ ಕ್ಲಾರಿಫಿಕೇಶನ್ಗೆ ಅಂಡರ್ ಸೆಕ್ರೆಟರಿ ಸೈನ್ ಮಾಡಿಬಿಟ್ಟಿದಾರಂತೆ, DPR. ಸೊ ಏನ್ ಸರ್ ಈಗ ಅಂದ್ರೆ, ಎಲ್ಲಾ ಆರ್ಡರ್ಗಳು ಅಂಡರ್ ಸೆಕ್ರೆಟರಿಗಳಿಂದಾನೆ ಸೈನ್ ಮಾಡ್ತಾರೆ, ಇನ್ ದ ನೇಮ್ ಆಫ್ ಸೆಕ್ರೆಟರಿ, ಇನ್ ದ ನೇಮ್ ಆಫ್ ಡಿಪಾರ್ಟ್ಮೆಂಟ್. ಇವರಿಗೆ ಟಾಪ್ ಮೋಸ್ಟ್ ಪರ್ಸನ್ಗೆ ಈ ವಿಷಯ ಹೋಗಿದ್ಯಾ ಇಲ್ವಾ ಗೊತ್ತಿಲ್ಲ ಅಂದ್ರೆ, ಚೀಫ್ ಮಿನಿಸ್ಟರ್ ಬಂದು ಇವರಿಗೆ ಸೈನ್ ಮಾಡಿ ಕಳಿಸ್ಬೇಕನ್ಸುತ್ತೆ. ಸೀರಿಯಸ್ಲಿ ಇದನ್ನ ರೀಸನ್ ಕೊಟ್ಟು ಅವರು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಈ 9 ನೋಟಿಫಿಕೇಶನ್ ಏನ್ ಗ್ರೂಪ್ ಬಿ ಅಲ್ಲ, ಅದ್ರಲ್ಲಿ ಗ್ರೂಪ್ ಸಿನೂ ಇದೆ, ಎಲ್ಲ ಒಟ್ಟಿಗೆ ಮಾಡ್ತಾರಂತೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅದು ಒಂದು ವಿಷಯ. ಆದ್ರೆ RWS AEE ಏನ್ ಎಕ್ಸಾಮ್ ಆಗಿದೆ ಆಯ್ತಾ, ಅವರ ಫೈನಲ್ ಲಿಸ್ಟ್ ಬಿಡ್ತಿಲ್ಲ, ರಿಸಲ್ಟ್ ಬಿಡ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅವ್ರು ಹೇಳೋದು, ತುಂಬಾ ಜನ ಸ್ಟೂಡೆಂಟ್ಸ್ ಏನು AE ಆಗಿಲ್ಲ, ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ AEE ಅಲ್ಲಿ, ಅದಕ್ಕೆ ಬೇರೆ ಸ್ಟೂಡೆಂಟ್ಸ್ ಏನೋ ಲೆಟರ್ ಹಾಕಿದಾರಂತೆ. ಓಕೆ, ವೆರಿ ಗುಡ್. ಅದಕ್ಕೆ ಎನ್ಕ್ವೈರಿ ಕಮಿಟಿ ಸೆಟಪ್ ಮಾಡಿದ್ದಾರಂತೆ, ಅದು ಓಕೆ, ಐ ಅಪ್ರಿಶಿಯೇಟ್ ಆಲ್ ದಟ್. 3 ತಿಂಗಳಾಗಿದೆ, ಇವ್ರ ಎನ್ಕ್ವೈರಿ ಎಲ್ಲಿಗೂ ಬಂದಿಲ್ಲ. ಆಯ್ತಾ? ವಿಡಿಯೋಗಳನ್ನ ತರ್ಸ್ಕೊಂಡು ನೋಡಿದ್ದಾರೆ, 10-15 ಜನದೇನೋ ವಿಡಿಯೋ ತರ್ಸ್ಕೊಂಡು ನೋಡಿದ್ದಾರೆ. ಅದ್ರಲ್ಲಿ 3 ಜನದ ವಿಡಿಯೋಸ್ ಮಾತ್ರ ಲ್ಯಾಪ್ಸ್ ಆಗಿದೆ, ಏನೋ ತೊಂದರೆ ಆಗಿದೆ. ಸೊ ಯಾವುದು ಎವಿಡೆನ್ಸ್ ಅದರ ವಿರುದ್ಧ ಇಲ್ಲ, ಬಟ್ ಪರ ಇರೋ ಎವಿಡೆನ್ಸ್ ಸಿಗ್ತಿಲ್ಲ, ಅದಕ್ಕೆ ಹೋಲ್ಡ್ ಮಾಡಿ ಕೂತಿದ್ದಾರೆ. ಲಾಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು, ಸೆಕ್ರೆಟರಿ ಜವಾಬ್ದಾರಿ ತಗೊಳ್ಳಿ ಈ 3 ಕ್ಯಾಂಡಿಡೇಟ್ಸ್ದು, ನಾನು ಸೈನ್ ಮಾಡ್ತೀನಿ. ಅವ್ರು ನನಗೆ ಹೇಳಿದ್ದು, ನಾಳೆ ಅಲ್ಲ ನಿಮ್ ಮುಂದೆ ಇವತ್ತು ಸೈನ್ ಮಾಡ್ತೀನಿ ಸೆಕ್ರೆಟರಿ ಜವಾಬ್ದಾರಿ ತಗೊಂಡ್ರೆ. ಎಕ್ಸಾಕ್ಟ್ ಹೇಳಿದ್ದು ಚೇರ್ಪರ್ಸನ್ಸ್ ಮೆಂಬರ್ಸ್. ನಿನ್ನೆ ನಾನು ಸೆಕ್ರೆಟರಿನ ಕೇಳಿದ್ರೆ ಅವರು ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾರೆ. ಓಕೆ, ಹೋಗ್ಬಿಟ್ಟು ಚೇರ್ಪರ್ಸನ್ಗೆ ಮೆಂಬರ್ಸ್ಗೆ ಹೇಳಿದ್ರೆ, ಮೇಡಮ್ ರೆಡಿ ಇದ್ದಾರೆ, ಇವಾಗ ಸೈನ್ ಮಾಡಿ. ಅವ್ರ ಜವಾಬ್ದಾರಿ ತಗೋತಾರಂತೆ. ಆ 3 ಮುಂದೆ ಕೋರ್ಟ್ ಕೇಸ್ ಆಗಿ ಏನಾದ್ರು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅವ್ರ ಜವಾಬ್ದಾರಿ ತಗೋತಾರೆ ಅಲ್ವಾ? ಎನ್ಕ್ವೈರಿ ಆಗ್ಲಿ, ಬೇರೆ ಸ್ಟೂಡೆಂಟ್ಸ್ ಯಾಕೆ ಸಫರ್ ಮಾಡಬೇಕು? ದೇ ಜಸ್ಟ್ ವಾಂಟ್ ಅ ರೀಸನ್. ಅವ್ರು ಹಂಗೆಲ್ಲ ಆಗಲ್ಲ. ಸರ್ ಲಾಸ್ಟ್ ಟೈಮ್ ಹೇಳಿದ್ರಿ, ನೀವು ಸೈನ್ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ಹೋಗಲ್ ರಿಕ್ವೆಸ್ಟ್, ಲೈಕ್ ವಿ ಆರ್ ನಾಟ್ ಜೋಕರ್ಸ್ ಹಿಯರ್, ಸ್ಟೂಡೆಂಟ್ಸ್ ಆರ್ ನಾಟ್ ಜೋಕರ್ಸ್. ನಾನು ಲಿಟ್ರಲಿ ಹೇಳಿದೆ ಅವರಿಗೆ, ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸರ್. 4-5 ವರ್ಷದಿಂದ ಕೂತ್ಕೊಂಡು ಓದ್ತಿದ್ದಾರೆ, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಎಲ್ಲ ಎಜುಕೇಟೆಡ್ ಯೂತ್ಸ್ ಅಂಡ್ ಸ್ಮಾರ್ಟ್ ಯೂತ್ಸ್. ಬಿಕಾಸ್ ನೀವೆಲ್ಲ ಪಾಪ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ಇಲ್ಲಿ ಓದ್ಕೊಂಡು ಕೂತಿದ್ದೀರಿ. ನಾನು ಅದನ್ನ ಹೇಳಿದೆ. ಐ ಡೋಂಟ್ ಥಿಂಕ್ ದೇ ಸೀಮ್ ಟು ಕೇರ್. ಅವ್ರು ಹೇಳೋದು, ನಮ್ಮ ಒಂದು ಫೈಲು ಸೆಕ್ರೆಟರಿ ಸೈನ್ ಮಾಡ್ತಿಲ್ಲ, ಅದಕ್ಕೆ ನಾವು ಅವ್ರು ಕಳಿಸಿರೋ ಫೈಲ್ಸ್ ಸೈನ್ ಮಾಡಲ್ಲ. ಏನ್ ಮಕ್ಕಳ ಆಟ ಕೆಟ್ಟೋಯ್ತಾ ಇದು? ನಾನು ಕೇಳಿದೆ, ಯಾವ ಫೈಲ್ ಹೇಳಿ, ನಾವು ಸೆಕ್ರೆಟರಿ ಪ್ರೆಷರ್ ಆಗ್ತೀವಿ, ಸ್ಟೂಡೆಂಟ್ಸ್ ಹೆಲ್ಪ್ ಆದ್ರೆ ಐ ವಿಲ್ ರಿಕ್ವೆಸ್ಟ್ ಮ್ಯಾಮ್ ಟು ಸೈನ್. ಯಾವುದು ಸೈನ್ ಯಾಕೆ ಅವ್ರು ಡಿಲೇ ಮಾಡ್ತಿದ್ದಾರೆ ಅಂತ ಕೇಳಿದೆ. ನಿಮ್ಗೆ ಅದೆಲ್ಲ ಹೇಳಕ್ಕಾಗಲ್ಲ. ಹೇಳಕ್ಕಾಗ್ದಿರುವಂತದ್ದು KPSC ಟ್ರಾನ್ಸ್ಪರೆನ್ಸಿ ಇಲ್ಲದೆ ಹೇಳಕ್ಕಾಗ್ದಿರುವಂತ ಫೈಲ್ ಎಂತದಿರಕ್ ಸಾಧ್ಯ? ಅದನ್ನ ಸೆಕ್ರೆಟರಿ ಯಾಕೆ ಸೈನ್ ಮಾಡಲ್ಲ ಅಂತಾರೆ? ಏನೋ ತೊಂದರೆ ಇದ್ರೆ ತಾನೆ. ಸೊ ಅವ್ರಿಗೆ ಪ್ರೆಷರ್ ಹಾಕಕ್ಕೆ ನೀವು ಸ್ಟೂಡೆಂಟ್ಸ್ ಗೆ ತೊಂದರೆ ಕೊಟ್ಟು ಅವರ ಲಿಸ್ಟ್ ನ ವಿತ್ ಹೆಲ್ಡ್ ಮಾಡ್ತೀರಾ. ಇಸ್ ದಿಸ್ ಹೌ ಇಟ್ ವರ್ಕ್ಸ್? I just thought, okay, this is done. There is a limit to everything. We can't take it anymore. So I need all your support. ಏನ್ರಲ್ಲಿ ಈ ಒಂದು ಸ್ಕ್ಯಾನರ್ ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಸೈನ್ ದಿಸ್ ಪಿಟಿಷನ್ ಅಂತ ಬರುತ್ತೆ. ನಂತರ ನೀವು ಏನು ನಿಮ್ಮ ಹೆಸರು ಮತ್ತೆ
ಇಮೇಲ್ ಐಡಿ ಹಾಕಿ. ನಿಮ್ಮ ಐಡೆಂಟಿಟಿ ಎಲ್ಲೂ ಆಚೆ ಬರಲ್ಲ, ಇಷ್ಟು ಜನ ಅಂತ ಕೌಂಟ್ ಅಷ್ಟೇ ಬರುತ್ತೆ. ಓಕೆ, ಟು ದ ಪಬ್ಲಿಕ್ ಕೌಂಟ್ ಅಷ್ಟೇ ಬರುತ್ತೆ. ಸೈನ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಆಮೇಲೆ ಶೇರ್ ಲಿಂಕ್ ಬರುತ್ತೆ. ದಯವಿಟ್ಟು ನಿಮಗೆ ಗೊತ್ತಿರುವಂತಹ ಪ್ರತಿ ಒಂದು ಗ್ರೂಪ್ಗೂ ಶೇರ್ ಮಾಡಿ ಪ್ಲೀಸ್. ಇದನ್ನ ಈಸಿಯಾಗಿ ತಗೋಬೇಡಿ. ಅಯ್ಯೋ ಬಿಡಿ ಅಂತ ಸುಮ್ಮನಾಗೋದು. ಇಲ್ಲಿ 3 ಕ್ಯಾಟಗರಿ ಇರ್ತೀರಾ. ಒಬ್ರು ಸೈನು ಮಾಡಲ್ಲ, ಅಯ್ಯೋ ಓಪನ್ ಆಗ್ತಿಲ್ಲ ಬಿಡು ಅನ್ನೋರು. ಇನ್ನೊಬ್ರು ನಾನು ಸೈನ್ ಮಾಡಿದ್ನಲ್ಲ ಸಾಕು, ನಂದು ನಾನು ನೋಡ್ಕೋತೀನಿ ಅನ್ನೋರು. ಪಾಪ ಮತ್ತೊಬ್ರು ನಾನು ಎಲ್ಲ ಗ್ರೂಪ್ಸ್ಗೂ ಶೇರ್ ಮಾಡೋಣ ಅಂತ ಇರ್ತೀರಾ. ಇನ್ನ ಸ್ವಲ್ಪ ಜನ ಶೇರ್ ಮಾಡೋದು ಒಂದೇ ಅಲ್ಲ, ನಮ್ಮ ಜೊತೆ ಬಂದು ಪಾಪ ಇವ್ರ ತರ ವಾಲಂಟಿಯರಿಂಗ್ ಮಾಡ್ತೀವಿ. ಅಯ್ಯೋ ಈ ಮೇಡಮ್ ಇಕ್ಕಟ್ಟಿಗೆ ಸಿಕ್ಕಿಸ್ತಾರಪ್ಪ, ಯಾವ ಗ್ರೂಪ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೋದು. ತುಂಬಾ ಜನ CTI ಎಕ್ಸಾಮ್ ಬರೀತಿದ್ದೀರಾ ಗೊತ್ತು. ನಿಮ್ಮನ್ನ ಯಾರನ್ನೂ ವಾಲಂಟಿಯರಿಂಗ್ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ಒಂದು 5 ನಿಮಿಷ ತಗೊಂಡು ಈಗ ಸೈನ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ರೂಪ್ಗಳಿಗೆ ಶೇರ್ ಮಾಡಿ. ಓಕೆ, ಪ್ಲೀಸ್ ಬಿ ಅ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್. ಇಲ್ದಿರೆ ನಿಮ್ಮ ಭವಿಷ್ಯನೇ ಹಾಳಾಗೋದು. ಐ ಹ್ಯಾವ್ ಟೇಕನ್ ದಿಸ್ ಇನಿಷಿಯೇಟಿವ್. ವಿ ಎಕ್ಸ್ಪೆಕ್ಟ್ ಯು ಟು ಸಪೋರ್ಟ್ ಅಸ್. The basics you can do is share this with everyone. Get us more signatures. ಇದು ರೀಚ್ ಆಗುತ್ತೆ ಪ್ರೆಸಿಡೆಂಟ್ ನಾವು ಜಾಸ್ತಿ ಸಿಗ್ನೇಚರ್ಸ್ ಆದಂಗೆ. ಓಕೆನಾ? ಅವ್ರು ಸೈನ್ ಮಾಡಲೇಬೇಕು. ಅವರಿಗೆ ಒಂದು ಅಲ್ಟಿಮೇಟಮ್ ಕೊಡೋಣ. ಈ ಭಾನುವಾರದೊಳಗೆ ಎಷ್ಟು ಸಿಗ್ನೇಚರ್ಸ್ ಆಗುತ್ತೆ ನೋಡೋಣ. ಆದಷ್ಟು ಹೆಚ್ಚು ಸಿಗ್ನೇಚರ್ಸ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಏನ್ ಹೋರಾಟ ಮಾಡಬೇಕು ನೋಡೋಣ. ನೀವೆಲ್ಲ ಎಕ್ಸಾಮ್ಗೆ ಏನು ಓದ್ತಿದ್ದೀರಿ, ಎಕ್ಸಾಮ್ ಮುಗಿಸ್ಕೊಳ್ಳಿ. ಓಕೆನಾ?